ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿಯ ಶಿಫಾರಸನ್ನು ಜಾರಿಗೊಳಿಸುವುದು, ನೂತನ ಪಿಂಚಣಿ ಯೋಜನೆಯನ್ನು ಕೈಬಿಟ್ಟು ಹಳೆ ಯೋಜನೆಯನ್ನೇ ಮುಂದುವರೆಸುವುದು ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ತವ್ಯಕ್ಕೆ ಗೈರಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸುವ ನಿರ್ಣಯವನ್ನು ಚಿಕ್ಕಮಗಳೂರಿನಲ್ಲಿ ನಡೆದ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ಕೈಗೊಂಡಿದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗದ ವರದಿಯ ಶಿಫಾರಸನ್ನು ಆದಷ್ಟು ಶೀಘ್ರ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದರು. ನಂತರ ಚುನಾವಣಾ ನೀತಿ ಸಂಹಿತೆ ಮುಗಿದ ನಂತರ ಜಾರಿ ಮಾಡುವುದಾಗಿ ಹೇಳಿದರು. ಆದರೆ ಆ ಭರವಸೆಯೆಲ್ಲವೂ 2 ವರ್ಷವಾದರೂ ಈಡೇರದೆ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಇಂದು ನಮಗೆ ಹೋರಾಟ ಅನಿವಾರ್ಯವಾಗಿದ್ದು, ರಾಜ್ಯದ ಎಲ್ಲ 6 ಲಕ್ಷ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಇಳಿಯಬೇಕು. ಈಗ 18ನೇ ತಾರೀಕಿನಿಂದ ವಿಧಾನಸಭೆಯ ಅಧಿವೇಶನಗಳು 26ರವರೆಗೆ ಪ್ರಾರಂಭವಾಗಿದೆ. ನೀವು ಅಂದ್ಕೊಂತೀರಾ ಅಧ್ಯಕ್ಷ 15ರಿಂದ 26 ವಿಧಾನಸಭೆ ಅಧಿವೇಶನ, ಎಲ್ಲರೂ ಕೂಡ ವಿಧಾನಸಭೆ ಅಧಿವೇಶನಕ್ಕೆ ನಮ್ಮ ದಿನೇಶ್ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಎಲ್ಲ ಸೇರಿ ತೀರ್ಮಾನ ಮಾಡೋದು ಅಧಿವೇಶನಕ್ಕೂ ಕೂಡ ಪಾಲ್ಗೊಳ್ಳುವಂತೆ ಮಾಡಿ ಅಂತ ಹೇಳುವಂಥದ್ದು ಕೂಡ ಒಂದಿಷ್ಟೆಲ್ಲರೂ ಚರ್ಚೆ ಮಾಡೋದು. ನಾವೆಲ್ಲ ಕೂಡ ಸರ್ಕಾರಿ ನೌಕರರು, ಸರ್ಕಾರದ ಒಂದು ಭಾಗವಾಗಿರುವಂತಹ ವರ್ಗ, ಶಾಸಕಾಂಗ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಆ ಥರ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ರಾಜ್ಯದ ನೌಕರರು, ರಾಜ್ಯದ ಸಮುದಾಯವನ್ನು ಕ್ಷಮಿಸೋದು. ಆ ಕಾರಣಕ್ಕಾಗಿ ನನ್ನ ಒಂದು ಸಲಹೆ ಏನಂದ್ರೆ, ಆ ಸಂದರ್ಭವನ್ನು ಬಿಟ್ಟು ಏನು 26ನೇ ತಾರೀಕು ಸೆಷನ್ ನಡೀತದೆ, ಆ ಸಂದರ್ಭವನ್ನು ಬಿಡಬೇಕಾಗ್ತದೆ. ಸೊ ಅದಕ್ಕೆ ಮುಂಚೆ ಏನ್ ಮಾಡಬೇಕಾಗ್ತದೆ ಅಂದ್ರೆ, ಇವತ್ತು 7ನೇ ತಾರೀಕಿದೆ, ನಾಳೆ 8ರಿಂದ 14ರವರೆಗೆ ಎಲ್ಲ MLAsಗಳು, ಎಲ್ಲ ಮಿನಿಸ್ಟರ್ಗಳು ಹೆಡ್ ಕ್ವಾರ್ಟರ್ ನಲ್ಲಿ ಇರ್ತಾರೆ. ಯಾವತ್ತಾದ್ರೂ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿ ತಾಲೂಕಿನ ತಹಶೀಲ್ದಾರ್ ಇರ್ತಾರೆ, ತಾಲೂಕಿನ MLA ಇರ್ತಾರೆ, ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಮಿನಿಸ್ಟರ್ ಇರ್ತಾರೆ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ MLA ಇರ್ತಾರೆ, ಆಮೇಲೆ DC ಅವರು ಇರ್ತಾರೆ. ನಾನು ವಿನಂತಿ ಏನಂದ್ರೆ, ನಾವು ಸ್ಟ್ರೈಕ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಒಂದು ವಾರ ನಮಗೆ ಟೈಮ್ ಇದೆ. ಏನ್ ಟೈಮ್ ಇದೆ? ಒಂದು ಮನವಿಯನ್ನು ನಾವು ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ರಾಜ್ಯದಲ್ಲೂ ಕೂಡ 8ನೇ ತಾರೀಕು ಸರ್ಕಾರದ ಚೀಫ್ ಸೆಕ್ರೆಟರಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಏನು ಪೇ ಕಮಿಷನ್, NPS ಮತ್ತೆ ಹೆಸರೇನು, ಈಗಾಗಲೇ ಮಾರ್ಚ್ 23ನೇ ತಾರೀಕು NPS ಓಪೇಸ್ ಮಾಡಲಿಕ್ಕೆ ಒಂದು ಅಫಿಷಿಯಲ್ ಪೇ ಕಮಿಟಿಯನ್ನು ರಚನೆ ಮಾಡಿದೆ ACS ನೇತೃತ್ವದಲ್ಲಿ. ಇವತ್ತಿನವರೆಗೂ ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದು ಸಭೆ ನಡೆಸಿಲ್ಲ. ಅವರು ಮನವಿಯನ್ನು ಕೊಡಬೇಕು, ಸರ್ಕಾರದ ಗಮನ ಸೆಳೆಯಬೇಕು ಅನ್ನುವಂಥ ಯೋಚನೆಗಳನ್ನ ನಾವೆಲ್ಲ ಕೂಡ ಮೀಟಿಂಗ್ನಲ್ಲಿ ಚರ್ಚೆ ಕೂಡ ಮಾಡಿದಾಗ ಅಭಿಪ್ರಾಯ ವ್ಯಕ್ತಪಟ್ಟರು. ಸ್ನೇಹಿತರೆ, 7ನೇ ವೇತನ ಆಯೋಗ, NPS OPS ಆಗಬೇಕು, ಹೆಲ್ತ್ ಸ್ಕೀಮ್ ಆಗಸ್ಟ್ 1ನೇ ವಾರದಿಂದ ಜಾರಿಗೆ ತರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು 3 ವಿಚಾರವನ್ನು ಇಟ್ಕೊಂಡು ನಾವು ಸ್ಟ್ರೈಕಿಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ನೀವು ಒಪ್ಪೋದೇ ಆದ್ರೆ ಆ ತೀರ್ಮಾನವನ್ನ ನಾವು ರೆಕಾರ್ಡ್ ಕೂಡ ಮಾಡ್ತೇವೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಫಿಟ್ಮೆಂಟ್ ಸೌಲಭ್ಯ 27% ಹೆಚ್ಚಿಸಿ ಕಾಲ್ಪನಿಕವಾಗಿ 1/7/22ರಿಂದ ಅನ್ವಯವಾಗುವಂತೆ ವೇತನ ನಿಗದಿಪಡಿಸಿ ದಿನಾಂಕ 1/4/24ರಿಂದ ಆರ್ಥಿಕ ಸೌಲಭ್ಯವನ್ನು ನೀಡಿ ಸರ್ಕಾರಿ ಆದೇಶವನ್ನು ಹೊರಡಿಸುವುದು. ಒಪ್ಪುವುದಿಲ್ಲ? ನೀವು ಹೇಳ್ತೀರಾ ಸರ್ 1/4/24 ಫೈನಾನ್ಷಿಯಲ್ ಬೆನಿಫಿಟ್ ಬೇಡ, ಇಲ್ಲಿಂದ ಕೊಡಿ ಅಂತ ಹೇಳಿ. ಒಂದು ಪೇ ಕಮಿಷನ್ ರೆಕಮೆಂಡ್ ಮಾಡಿದ ಮೇಲೆ ಸರ್ 30% ಕೇಳಬಹುದಿತ್ತು ಅಂತ ನೀವು ಅಂತೀರಾ. ಒಂದು ಪೇ ಕಮಿಷನ್ ರೆಕಮೆಂಡ್ ಮಾಡಿದ ಮೇಲೆ 1% ಹೆಚ್ಚಿಗೆ ಮಾಡೋದಾಗ್ಲಿ, DA ಅನೌನ್ಸ್ಮೆಂಟ್ ಮಾಡೋದಾಗ್ಲಿ, ಅಲ್ಲ ಪರ್ಸೆಂಟೇಜ್ ಆಫ್ DA ಬಗ್ಗೆ ಇರಬಹುದು ಅಥವಾ ಡೇಟ್ ಬಗ್ಗೆ ಮಾಡೋದು ಮಾಡಿದ್ರೆ ಮತ್ತೊಂದು ಅಫಿಷಿಯಲ್ ಪೇ ಕಮಿಟಿ ಮಾಡಿ ಅದು ರಿಪೋರ್ಟ್ ಕೊಡಲಿಕ್ಕೆ 6 ತಿಂಗಳು ಬೇಕು. ಹಾಗಾಗಿ ಯಥಾವತ್ತಾಗಿರುವಂತಹ ಶಿಫಾರಸನ್ನು ಈ ಹಂತದಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಅದು ಸಭೆ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ. ಇದನ್ನು ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ರಾಜ್ಯ ಕಾರ್ಯಕಾರಿ ಸಮಿತಿ ಚಿಕ್ಕಮಗಳೂರಲ್ಲಿ ನಡೀತು. ರಾಜ್ಯದಿಂದ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಸ್ಟೇಟ್ ಅಸೋಸಿಯೇಷನ್ ಆಫೀಸ್ ಬೇರೆಯವರು 1000 ಜನ ಭಾಗವಹಿಸಿದರು. ಎಲ್ಲರೂ ಕೂಡ ಭಾಗವಹಿಸಿ ಇವತ್ತಿನ ಸಭೆಯಲ್ಲಿ ಏನು ರಾಜ್ಯದ 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಸರ್ಕಾರ ಅಂತ ಹೇಳಿ ಒಂದು ಮೊದಲ ನಿರ್ಣಯ ಆಗಿದೆ. ಎರಡನೇದು NPS OPS ಆಗಬೇಕು ಅನ್ನುವಂಥದ್ದು ಎರಡನೇ ನಿರ್ಣಯ ಆಗಿದೆ. ಮೂರನೇದು ರಾಜ್ಯದ ಸರ್ಕಾರಿ ನೌಕರರು ಅವರ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಯೋಜನೆಯನ್ನು ಕೊಡುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ 3 ನಿರ್ಣಯಗಳನ್ನು ಇವತ್ತು ತೆಗೆದುಕೊಂಡಿದ್ದೇವೆ. ಈ 3 ನಿರ್ಣಯಗಳಿಗೆ ಸರ್ಕಾರದ ಮೇಲೆ ಹಂತ ಹಂತವಾಗಿ ತಿಂಗಳಲ್ಲಿ
ಏನು ಸರ್ಕಾರದ ಗಮನ ಸೆಳೆಯುವ, ಒತ್ತಡ ಹಾಕುವ ಮತ್ತು ಹೋರಾಟದ ರೂಪದ ಭಾಗವಾಗಿ ಮೊದಲ ಹಂತವಾಗಿ ನಾಳೆ 8ನೇ ತಾರೀಕಿನಿಂದ 14ನೇ ತಾರೀಕೊಳಗಾಗಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಎಲ್ಲ ಜಿಲ್ಲೆಯ ಶಾಸಕರುಗಳಿಗೆ, ಆಯಾ ತಹಶೀಲ್ದಾರ್, ಆಯಾ DC ಅವರಿಗೆ ಮನವಿಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. 3 ವಿಚಾರಗಳನ್ನ ಇಟ್ಕೊಂಡು ಆದಷ್ಟು ಬೇಗ ಈ ತಿಂಗಳೊಳಗಾಗಿ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಅವಕಾಶವನ್ನು ಸರ್ಕಾರಕ್ಕೆ, ಒಂದು ಸಮಯವನ್ನು ಅಥವಾ ಸರ್ಕಾರಕ್ಕೆ ಮನವಿಯ ಮೂಲಕ ಪ್ರತಿ ತಾಲೂಕಿನಲ್ಲಿ 200-300 ಜನ ನೌಕರೆಲ್ಲ ಸೇರಿ ಸಂಘದಿಂದ ಮನವಿಯನ್ನು ತಾಲೂಕು ಜಿಲ್ಲೆಗಳಲ್ಲಿ ಕೊಡುವಂಥದ್ದು ಮೊದಲ ಭಾಗ. ಅದು 14ನೇ ತಾರೀಕೊಳಗೆ ಆ ಕೆಲಸ ಮುಗೀತದೆ. ಅದಾದ ನಂತರ 15ರಿಂದ 16ನೇ ತಾರೀಕಿಂದ 26ವರೆಗೆ ಸೆಷನ್ ಇದೆ. ಸೊ ಆ ಅವಧಿ ಒಳಗೆ ರಾಜ್ಯದ ಇನ್ನೊಂದು ಕಾರ್ಯಕಾರಿ ಸಮಿತಿ ಮತ್ತು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮೀಟಿಂಗನ್ನು ಬೆಂಗಳೂರಲ್ಲಿ ಕರಿಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಸೊ ಅಲ್ಲಿ ತೀರ್ಮಾನಗಳನ್ನು ಮಾಡಿ, ಸೊ ಏನು ಈ ಒಂದು ವಿಚಾರಗಳಿಗೆ ಸರ್ಕಾರ ಏನಾದರೂ ಸಕಾರಾತ್ಮಕ ಸ್ಪಂದಿಸದೇ ಇದ್ದಲ್ಲಿ ಆ ಸಭೆನಲ್ಲೂ ಕೂಡ ತಗೊಳ್ತೇವೆ. ಈ ಸಭೆಯಲ್ಲೂ ಕೂಡ ಈಗಾಗಲೇ ತಗೊಂಡಿದ್ದೇವೆ. ಜುಲೈ ಅಂತ್ಯ ಅಥವಾ ಆಗಸ್ಟ್ ಫಸ್ಟ್ ವೀಕಿಂದ ನಾವು ಮುಷ್ಕರಕ್ಕೆ ಹೋಗಬೇಕು, ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರಾಗೋದ್ರ ಮೂಲಕ ಒಂದು ಹೋರಾಟಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಆ ತೀರ್ಮಾನ ಸೆಕೆಂಡ್ ಸ್ಟೇಜು. ಫಸ್ಟ್ ಸ್ಟೇಜ್ ಏನಂತ ಹೇಳಿದ್ರೆ ಮನವಿ ಕೊಡುವಂಥದ್ದು, ಮನವೊಲಿಸೋಂಥದ್ದು. ಸೆಕೆಂಡ್ ಸ್ಟೇಜು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಬೆಂಗಳೂರು ಕರೆಯುವಂಥದ್ದು, ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು. ಅದು ಯಾವುದೂ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ 3ನೇ ಹಂತ ಹೋರಾಟ ಜುಲೈ ಎಂಡ್ ಆರ್ ಆಗಸ್ಟಲ್ಲಿ ಅನ್ನುವಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಭಾಳ ಜನ 29ರಿಂದ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಲವು ಆಗಸ್ಟ್ 1ರಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೆಷನ್ ನಡೀತಾ ಇರೋ ಅವಧಿನಲ್ಲಿ ಮಾಡಬಾರ್ದು ಅನ್ನೋ ತೀರ್ಮಾನವೂ ಮಾಡಿದ್ದಾರೆ. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತಿನಿಂದ ಸರ್ಕಾರದ ಮೇಲೆ ಪ್ರಬಲವಾಗಿರುವಂಥ ಒತ್ತಡವನ್ನು, ಮನವಿಯನ್ನು, ಗಮನ ಸೆಳೆಯುವಂಥ ಎಲ್ಲ ಹಂತಗಳ ಪ್ರಯತ್ನಗಳನ್ನು ಕೂಡ ಪ್ರಥಮ ಹಂತದಲ್ಲಿ ಮಾಡ್ತೇವೆ. ಅದಾದಮೇಲೆ 2ನೇ ಹಂತದಲ್ಲಿ ಕೂಡ ರಾಜ್ಯ ಕಾರ್ಯಕಾರಿಣಿ ಮತ್ತು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮಾಡ್ತೇವೆ. ಅದ್ಯಾವುದೂ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರಾಗೋದ್ರ ಮೂಲಕ ಹೋರಾಟವನ್ನು ಮಾಡ್ತಾರೆ ಅನ್ನುವಂಥ ಒಂದು ನಿರ್ಣಯವನ್ನು ಇವತ್ತಿನ ಸಭೆ ತೆಗೆದುಕೊಂಡಿದೆ. ಸೊ ಇವತ್ತಿನ ಸಭೆ ಜೊತೆ ಆಲ್ ಕ್ಯಾಡರ್ ಅಸೋಸಿಯೇಷನ್ ಸಭೆನೂ ಕೂಡ ಬಹಳ ಮುಖ್ಯ ಇದೆ. ಅವರು ಕೂಡ ಈ ನಿರ್ಣಯಕ್ಕೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ಅಂತ ತೆಗೆದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ. ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ. ಇದ್ರ ಹೊರತಾಗಿ ಬೇರೆ ಏನಾದರೂ ಪ್ರಮುಖವಾಗಿರುವಂಥ